ಆತ್ಮೀಯರೇ, ನಾನು ದೊಡ್ಡ ಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನ್ಯೂಟನ್ನನ ಚಲನೆಯ ಎರಡನೆಯ ನಿಯಮದ ಮೇಲೆ ಒಂದು ಚಟುವಟಿಕೆಯನ್ನ ನೋಡೋಣ. ಒಂದು ವಸ್ತುವಿನ ವೇಗೋತ್ಕರ್ಷವು ಅದರ ಮೇಲೆ ಪ್ರಯೋಗವಾಗುವ ಬಲದ ಪರಿಮಾಣಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅದರ ದ್ರವ್ಯರಾಶಿಗೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಇದು ನ್ಯೂಟನ್ನನ ಚಲನೆಯ ಎರಡನೆಯ ನಿಯಮ. ಇದನ್ನ ಎ ಇಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಂ ಎಂಬ ಸಮೀಕರಣದಿಂದ ಸೂಚಿಸುತ್ತಾರೆ. ಎ ಅಂತಂದ್ರೆ ವೇಗೋತ್ಕರ್ಷ, ಎಫ್ ಅಂತಂದ್ರೆ ಬಲ, ಎಂ ಅಂತಂದ್ರೆ ರಾಶಿ. ಓಕೆ, ಈ ಒಂದು ಚಟುವಟಿಕೆಗಾಗಿ ನಾನಿಲ್ಲಿ ಒಂದು ಖಾಲಿ ರಟ್ಟಿನ ಬಾಕ್ಸ್ ಅನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಎರಡು ಲೋಹದ ಗುಂಡುಗಳನ್ನ ತೆಗೆದುಕೊಂಡಿದ್ದೇನೆ. ಇವುಗಳಲ್ಲಿ ಒಂದು ಲೋಹದ ಗುಂಡಿನ ರಾಶಿ ಕಡಿಮೆ ಅದ, ಮತ್ತೊಂದು ಲೋಹದ ಗುಂಡಿನ ರಾಶಿ ಹೆಚ್ಚಿಗದ. ಒಂದು ಕಟ್ಟಿಗೆಯ ತುಂಡನ್ನ ತೆಗೆದುಕೊಂಡಿದ್ದೇನೆ ಹಾಗೂ ಒಂದು ಆಧಾರಕ್ಕ ಒಂದು ಇಳುಕಲನ್ನ ನಾನಿಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಈ ಇಳುಕಲನ್ನ ನಾನು ಈ ಕರೆಂಟಿನ ವೈರ್ ಅನ್ನ ಪ್ಯಾಕ್ ಮಾಡ್ಲಿಕ್ಕೆ ಉಪಯೋಗಿಸ್ತಾರಲ್ಲ, ಆ ಒಂದು ಪಟ್ಟಿಯನ್ನ ನಾನಿಲ್ಲಿ ಬಳಸಿಕೊಂಡಿದ್ದೇನೆ. ಓಕೆ, ಈಗ ವಸ್ತುವಿನ ವೇಗೋತ್ಕರ್ಷವು ಅದರ ಮೇಲೆ ಪ್ರಯೋಗವಾಗುವ ಬಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅನ್ನೋದನ್ನ ನೋಡೋಣ. ನಾನು ಈ ಒಂದು ಖಾಲಿ ಬಾಕ್ಸ್ ಅನ್ನ ಈ ಇಳುಕಲಿನ ಮುಂದೆ ಇಡ್ತೇನೆ. ಇಲ್ಲಿ ಈ ಒಂದು ಚಿಕ್ಕ ಗಾತ್ರದ ಲೋಹದ ಗುಂಡನ್ನ ಈ ಇಳುಕಲಿನ ಒಂದು ತುದಿಯಲ್ಲಿ ನಾನು ಬಿಡ್ತೇನೆ. ಈ ಒಂದು ಲೋಹದ ಗುಂಡು ಈ ಬಾಕ್ಸಿನ ಮೇಲೆ ಬಲವನ್ನ ಪ್ರಯೋಗಿಸಿದಾಗ ಈ ಬಾಕ್ಸ್ ಏನಾಗುತ್ತಾ, ವೇಗೋತ್ಕರ್ಷ ಹೊಂದಿ ಮುಂದಕ್ಕೆ ಚಲಿಸುತ್ತ. ನೋಡಿ ಸ್ನೇಹಿತರೆ, ಓಕೆ, ಈ ಒಂದು ಅಡ್ಡ ಇರತಕ್ಕಂತಹ ಗೆರೆಯನ್ನ ಈ ಬಾಕ್ಸ್ ದಾಟಿಲ್ಲ ಅನ್ನೋದನ್ನ ಗಮನಿಸಿ. ಇನ್ನೊಂದ್ಸಲ ನೋಡ್ರಿ. ಓಕೆ, ಇನ್ನೊಂದ್ಸಲ ನೋಡ್ರಿ. ಓಕೆ, 3 ಸಲ ನಾವು ನೋಡಿದ್ರು ಸಹಿತ ಈ ಒಂದು ಕಡಿಮೆ ರಾಶಿಯ ಲೋಹದ ಗುಂಡು ಈ ಬಾಕ್ಸಿನ ಮೇಲೆ ಏನ್ ಬಲವನ್ನ ಪ್ರಯೋಗಿಸ್ತು, ಅದರಿಂದ ಈ ಬಾಕ್ಸ್ ವೇಗೋತ್ಕರ್ಷ ಹೊಂದಿತು. ಎಷ್ಟೋ ಪ್ರಮಾಣದಲ್ಲಿ ವೇಗೋತ್ಕರ್ಷ ಹೊಂದಿತು, ಈ ಗೆರೆಯನ್ನ ದಾಟ್ಲಿಲ್ಲ ಅಂತ ನಾವು ಗಮನಿಸಿದ್ವಿ. ಓಕೆ, ಈಗ ಭಾರವಾದ ಲೋಹದ ಗುಂಡೇನದ, ಇದನ್ನ ನಾನು ಈ ಬಾಕ್ಸಿನ ಮೇಲೆ ಬೀಳುವಂಗ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಓಕೆ, ಈ ಗೆರೆ ದಾಟಿ ಬಹಳಷ್ಟು ಮುಂದಕ್ಕ ಹೋಗುತ್ತ. ಯಾಕಂದ್ರೆ ಈ ಲೋಹದ ಗುಂಡಿನ ರಾಶಿ ಹೆಚ್ಚಿಗದ. ಓಕೆ, ಈ ಗೆರೆಯನ್ನ ದಾಟಿ ಮುಂದಕ್ಕ ಹೋಗುತ್ತ. ಓಕೆ, 3 ಸಲ ನೋಡಿದ್ರು ಸಹಿತ ಈ ಬಾಕ್ಸ್ ಈ ಗೆರೆಯನ್ನ ದಾಟಿ ಮುಂದಕ್ಕೆ ಹೋಗುತ್ತಾ. ಯಾಕಂತಂದ್ರೆ ಈ ಒಂದು ಗುಂಡಿನ ರಾಶಿ ಹೆಚ್ಚಿಗೆ ಅದ. ನ್ಯೂಟನ್ನನ ಚಲನೆಯ ಎರಡನೇ ನಿಯಮವನ್ನ ನಾವು ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ ಅಂತನೂ ಕರಿತೀವಿ. ಅಂದ್ರೆ ರಾಶಿ ಮತ್ತು ವೇಗೋತ್ಕರ್ಷಗಳ ಗುಣಲಬ್ಧವೇ ಈ ಬಲ ಆಗಿರ್ತದ. ಅಂದ್ರೆ ಈ ಒಂದು ಗುಂಡಿನ ರಾಶಿ ಹೆಚ್ಚಿಗಿದ್ದಕ್ಕ ಹೆಚ್ಚಿನ ಪ್ರಮಾಣದ ಬಲವನ್ನ ಇದು ಪ್ರಯೋಗಿಸುತ್ತ. ಈ ಒಂದು ಗುಂಡಿನ ರಾಶಿ ಕಡಿಮೆ ಇದ್ದಿದ್ದಕ್ಕ ಕಡಿಮೆ ಪ್ರಮಾಣದ ಬಲವನ್ನ ಇದು ಪ್ರಯೋಗಿಸುತ್ತ. ವೇಗೋತ್ಕರ್ಷ ಇವು ಎರಡು ಗುಂಡುಗಳದ್ದು ಒಂದೇ ಇರ್ತೈತಿ ಇಲ್ಲಿ, ಆದ್ರೆ ರಾಶಿ ಬೇರೆ ಬೇರೆ ಆಗಿರುವುದರಿಂದ ಬಲದ ಪರಿಮಾಣ ಏನಾಗುತ್ತಲ್ಲಿ ವ್ಯತ್ಯಾಸ ಆಗ್ತದ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ನಿಂತಾನ ಅಂತ ತಿಳ್ಕೊಳ್ರಿ. ಒಬ್ಬ ವ್ಯಕ್ತಿ ನಿಂತಾನ. ಇದು ಒಂದು ಗುಂಡು ಏನದ, ಇದೊಂದು ಸೈಕಲ್ ಅಂತ ತಿಳ್ಕೊಳ್ರಿ. ಈ ಸೈಕಲ್ ಬಂದು ಈ ವ್ಯಕ್ತಿಗೆ ಅಪ್ಪಳಿಸಿದಾಗ ಇವನ್ ಮೇಲೆ ಕಡಿಮೆ ಪ್ರಮಾಣದ ಬಲ ಪ್ರಯೋಗ ಆಗ್ತೈತೆ, ಹೆಚ್ಚು ಅವನಿಗೆ ಹಾನಿ ಆಗೋದಿಲ್ಲ. ಅದೇ ಈ ಒಂದು ವ್ಯಕ್ತಿಯ ಮೇಲೆ ಒಂದು ಭಾರವಾದ ಹೆಚ್ಚಿನ ರಾಶಿಯನ್ನು ಹೊಂದಿರತಕ್ಕಂತಹ ಟ್ರಕ್ ಬಂದು ಅಪ್ಪಳಿಸ್ತು ಅಂತಂದ್ರೆ ಆಗ ಇವನಿಗೆ ಬಹಳಷ್ಟು ತೀವ್ರತರವಾದಂತಹ ಹಾನಿ ಉಂಟಾಗ್ತದ. ಓಕೆ, ರಾಶಿ ಹೆಚ್ಚಿಗಿದ್ದಷ್ಟು ಬಲ ಹೆಚ್ಚಿಗಿರ್ತದ.
ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ ಅಂತೇಳಿ ಕರಿತೀವಿ. ಓಕೆ ಸ್ನೇಹಿತರೆ, ಈಗ ವೇಗೋತ್ಕರ್ಷ ಅವಲಂಬಿಸಿರುವ ಎರಡನೆಯ ಅಂಶ ವಸ್ತುವಿನ ರಾಶಿ. ವಸ್ತುವಿನ ವೇಗೋತ್ಕರ್ಷವು ರಾಶಿಗೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ವಸ್ತುವಿನ ರಾಶಿ ಹೆಚ್ಚಾದಷ್ಟು ವೇಗೋತ್ಕರ್ಷ ಕಡಿಮೆ ಆಗುತ್ತಾ, ವಸ್ತುವಿನ ರಾಶಿ ಕಡಿಮೆ ಆದಷ್ಟು ವೇಗೋತ್ಕರ್ಷ ಹೆಚ್ಚಿಗಾಗುತ್ತಾ. ನಾನಿಲ್ಲಿ ಈ ಒಂದು ಖಾಲಿ ಬಾಕ್ಸ್ ಅನ್ನ ಈ ಇಳುಕಲ್ಲಿನ ಮುಂದೆ ಇಡ್ತಾ ಇದ್ದೇನೆ. ಈ ಖಾಲಿ ಬಾಕ್ಸಿನ ತೂಕ ಅಥವಾ ರಾಶಿ ಒಂದು 50 ಗ್ರಾಮ್ ಅದ ಅಂತಂದು ತಿಳ್ಕೊಳ್ರಿ. ಇದ್ರ ಮೇಲೆ ನಾನು ಈ ಭಾರವಾದಂತಹ ಲೋಹದ ಗುಂಡನ್ನ ಬಿಡ್ತೇನೆ. ಈ ಲೋಹದ ಗುಂಡು ಆ ಬಾಕ್ಸಿನ ಮೇಲೆ ಬಲವನ್ನು ಪ್ರಯೋಗಿಸುತ್ತಾ ಆ ಒಂದು ಬಾಕ್ಸ್ ವೇಗೋತ್ಕರ್ಷ ಹೊಂದಿ ಮುಂದಕ್ಕೆ ಚಲಿಸುತ್ತ. ಓಕೆ, ಈ ಗೆರೆಯನ್ನ ದಾಟಿ ಮುಂದಕ್ಕೆ ಹೋತು. ಈ ಬಾಕ್ಸಿನ ರಾಶಿ ಅಂದಾಜು ಒಂದು 50 ಗ್ರಾಮ್ ಅಂತಂದು ಇಟ್ಕೊಳ್ಳೋಣ. ಎಸ್, ಈ ಗೆರೆಯನ್ನ ದಾಟಿ ಈ ಒಂದು ಬಾಕ್ಸ್ ಮುಂದಕ್ಕೆ ಹೋತು. ಈಗ ಈ ವಸ್ತುವಿನ ಅಂದ್ರೆ ಈ ಬಾಕ್ಸಿನ ರಾಶಿಯನ್ನ ಹೆಚ್ಚಿಗೆ ಮಾಡೋಣ. ಈ ಒಂದು ಬಾಕ್ಸ್ ನಲ್ಲಿ ನಾನು ಈ ಕಟ್ಟಿಗೆಯ ತುಂಡನ್ನ ಇಡ್ತಾ ಇದ್ದೇನೆ. ಈ ಕಟ್ಟಿಗೆಯ ತುಂಡಿನ ರಾಶಿನೂ ಒಂದು 50 ಗ್ರಾಮ್ ಅದ ಅಂತ ತಿಳ್ಕೊಳ್ರಿ. ಬಾಕ್ಸಿನ ರಾಶಿ 50 ಗ್ರಾಮ್, ಈ ಕಟ್ಟಿಗೆಯ ತುಂಡಿನ ರಾಶಿ 50 ಗ್ರಾಮ್. ಸೊ ಟೋಟಲ್ ಇದರ ರಾಶಿ ಏನಾಯ್ತು, ಈಗ ಹೆಚ್ಚಿಗಾತು. ಇದೇ ಒಂದು ಲೋಹದ ಗುಂಡನ್ನ ನಾನು ಇಲ್ಲಿಂದ ಬಿಡ್ತೇನೆ ನೋಡಿ ಸ್ನೇಹಿತರೆ. ಓಕೆ, ಈ ಗೆರೆಯನ್ನ ದಾಟಿ ಮುಂದಕ್ಕೆ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತಂದ್ರೆ ಇದರ ರಾಶಿ ಏನಾಗ್ಯದ, ಈಗ ಹೆಚ್ಚಿಗೆ ಆಗ್ಯದ. ರಾಶಿ ಹೆಚ್ಚಾದಷ್ಟು ವೇಗೋತ್ಕರ್ಷ ಏನಾಗುತ್ತ, ಕಡಿಮೆ ಆಗುತ್ತ. ಓಕೆ ನೋಡಿ. ಓಕೆ, ಎಸ್. ಸೊ ಈ ಒಂದು ಚಟುವಟಿಕೆಯಿಂದ ನ್ಯೂಟನ್ನನ ಚಲನೆಯ ಎರಡನೇ ನಿಯಮವನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.